ಅಕ್ರಮ ಆಸ್ತಿ ಗಳಿಸಿ ಜೈಲು ಪಾಲಾಗಿರುವಂತಹ ಶಶಿಕಲಾ ನಟರಾಜನ್ ಈಗ ಕನ್ನಡ ಕಲಿತಾ ಇದ್ದಾರೆ. ಎಸ್, ದಿವಂಗತ ಮಾಜಿ ಸಿಎಂ ಜಯಲಲಿತಾ ಅವರ ಆಪ್ತೆ ಶಶಿಕಲಾಗೆ ಕನ್ನಡದ ಮೇಲೆ ಯಾಕಿಷ್ಟೊಂದು ಅಭಿಮಾನ ಬಂತು ಅಂತ ನಿಮಗೂ ಪ್ರಶ್ನೆ ಕಾಡಿರಬೇಕು. ಅದಕ್ಕೆ ಉತ್ತರ ಇಲ್ಲಿದೆ. ಕನ್ನಡ ಕಲಿಯುತ್ತಿದ್ದಾರೆ ಶಶಿಕಲಾ ನಟರಾಜನ್. 1.5 ಗಂಟೆ ಯೋಗ, 1.5 ಗಂಟೆ ಧ್ಯಾನ. ಮಾಜಿ ಸಿಎಂ ಜಯಲಲಿತಾ ಕೋಟೆಯಲ್ಲಿ ಬೆಳೆದವರು ಶಶಿಕಲಾ. ಅವರಿಗೆ ಬರೋದು ತಮಿಳು ಮಾತ್ರ. ಆದರೆ ಇನ್ನು 3 ವರ್ಷಗಳವರೆಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರಬೇಕಲ್ಲ. ಅದಕ್ಕಾಗಿ ಈಗ ಕನ್ನಡ ಕಲಿಯೋಕೆ ಶುರು ಮಾಡಿದ್ದಾರಂತೆ. ಕನ್ನಡ ಶಿಕ್ಷಕಿಯೊಬ್ಬರು ಜೈಲಿನಲ್ಲೇ ಕನ್ನಡ ಹೇಳಿಕೊಡ್ತಿದ್ದಾರಂತೆ. ಜೊತೆಗೆ ಸೂರ್ಯ ಹುಟ್ಟೋದೇ ತಡ. ಶಶಿಕಲಾ 1.5 ಗಂಟೆ ಯೋಗ, 1.5 ಗಂಟೆ ಧ್ಯಾನ ಮಾಡ್ತಾರಂತೆ. ಇಳವರಸಿಗೆ ದಿನಕ್ಕೆ ಬೇಕು 26 ಮಾತ್ರೆ. ಅಕ್ರಮ ಆಸ್ತಿ ಕೇಸಿನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ಶಶಿಕಲಾ ಸಂಬಂಧಿ ಇಳವರಸಿ ಇನ್ಸುಲಿನ್ ಇಲ್ಲದೆ ಮೇಲೆ ಏಳೋದೇ ಇಲ್ಲ. ಶುಗರ್ ಮತ್ತು ಇತರೆ ಕಾಯಿಲೆಗಳಿದ್ದು ಸೂರ್ಯ ಹುಟ್ಟಿ ಮುಳುಗೋದ್ರೊಳಗೆ ಬರೋಬ್ಬರಿ 26 ಮಾತ್ರೆ ನುಂಗ್ತಾರಂತೆ. ದೇವರಾವನೇ ಬಿಡುಗುರು ಅಂತಿದ್ದಾನೆ ದತ್ತುಪುತ್ರ. ದತ್ತುಪುತ್ರ ಸುಧಾಕರನ್ ಮಾತ್ರ ನಮ್ಮ ತಪ್ಪಿಗೆ ಶಿಕ್ಷೆಯಾಗಿದೆ, ಎಲ್ಲದಕ್ಕೂ ದೇವರಿದ್ದಾನೆ ಬಿಡುಗುರು ಅಂತಿದ್ದಾನಂತೆ. ಅಲ್ಲದೆ ತೀರಾ ಆಪ್ತರನ್ನ ಹೊರತುಪಡಿಸಿ ಬೇರೆ ಯಾರು ಬಂದರೂ ಭೇಟಿಯಾಗ್ತಾನೆ ಇಲ್ವಂತೆ. ಸಿ ಮಂಜುನಾಥ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.